ನಮಗೆ ಮೋದಿ ಸರ್ಕಾರದಿಂದ ಸಿಗೋ ಸವಲತ್ತುಗಳನ್ನ ಪ್ರಧಾನಿ ಮೋದಿ ಕೊಟ್ಟಿದ್ದು ಅಂತ ಹೇಳೋದು ಅಥವಾ ಪರಮಾತ್ಮ ಕೊಟ್ಟಿದ್ದು ಅಂತ ಹೇಳೋದು ಗೊತ್ತಾಗ್ತಾ ಇಲ್ಲ. ಆದರೆ ಇದು ಬಹಳ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸ್ವತಃ ದೇವರೇ ತನ್ನನ್ನ ಕಳಿಸಿದ್ದಾನೆ ಅನ್ನೋದು ಮನವರಿಕೆ ಆಗಿದೆ ಅಂತ ಪ್ರಧಾನಿ ಮೋದಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಾಧಾರಣ ಜೈವಿಕ ದೇಹದಿಂದ ಇಂಥ ಶಕ್ತಿ ಬರೋಕ್ ಸಾಧ್ಯ ಇಲ್ಲ, ತನ್ನಿಂದ ಕೆಲಸ ಮಾಡಿಸೋಕೆ ದೇವರೇ ಇಂಥ ಶಕ್ತಿ ಕೊಟ್ಟಿದ್ದಾನೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಆದರೆ ದೇವರು ಅವರಿಂದ ಜನರಿಗಾಗಿ ಮಾಡಿಸಿದ ಕೆಲಸ ಏನು ಅನ್ನೋದು ಆ ಬ್ರೇಕಿಂಗ್ ನ್ಯೂಸ್ನಲ್ಲಿ ಇಲ್ಲ. ಈ ಮಡಿಲ ಮೀಡಿಯಾದವರೇ ಕೊಡಬೇಕಾದ ವಿವರಗಳನ್ನು ಕೊಡೋದಿಲ್ಲ, ಸರಿಯಾಗಿ ತೋರಿಸೋದಿಲ್ಲ. ಇನ್ನು ಪರಮಾತ್ಮನೇ ಕಳಿಸಿರುವ ಪ್ರಧಾನಿ ಬಳಿ ಕೆದಕಿ ಕೇಳೋದಾದ್ರೂ ಹೇಗೆ? ಬಹುಶಃ ಹಾಗಾಗಿನೇ ಇರ್ಬೋದು, ಸಂದರ್ಶನ ಮಾಡೋಕೆ ಅಂತ ತಮ್ಮನ್ನ ತಾವೇ ಘಟಾನುಘಟಿಗಳು ಅಂತ ಅಂದುಕೊಂಡ 4-5 ಪತ್ರಕರ್ತರು ಎದುರು ಕೂತ್ರು ಮೋದಿಯತ್ತ ಯಾವ ಸರಿಯಾದ ಪ್ರಶ್ನೆಗಳ ಬಾಣನೂ ಬರೋದಿಲ್ಲ. ಬದಲಾಗಿ ಇಂತಹ ಶಕ್ತಿ ಎಲ್ಲಿಂದ ಬಂತು ಅಂತ ಆಶ್ಚರ್ಯಚಕಿತರಾಗಿ ಆ ಪತ್ರಕರ್ತರು ಬಿಟ್ಕಣ್ಣನ್ನ ಬಿಟ್ಕೊಂಡು ಕೂತಿದ್ರೆ ಸಂದರ್ಶನದುದ್ದಕ್ಕೂ ದೇವರು ಕಳಿಸಿದ ಪ್ರಧಾನಿಯೊಬ್ಬರೇ ಮಾತನಾಡ್ತಾರೆ. ಅಂದ್ರೆ ಸಂದರ್ಶನದಲ್ಲೂ ಭಾಷಣ ಮಾಡ್ತಾರೆ, ಎದುರು ಕೂತ ಪತ್ರಕರ್ತರು ರಾಜಕೀಯ ಸಮಾವೇಶದಲ್ಲಿ ಕೂತ ಪ್ರೇಕ್ಷಕರ ಹಾಗೆ ಅದನ್ನ ಕೇಳಿಸ್ಕೊಳ್ತಾರೆ. ದೇವ್ರು ಕಳಿಸ್ಕೊಟ್ಟ ಪ್ರಧಾನಿ ಟೆಲಿಪ್ರಾಂಪ್ಟರ್ ಅನ್ನ ನೋಡ್ಕೊಂಡೇ ಭಾಷಣ ಮಾಡೋದು. ಯಾಕಂತಂದ್ರೆ ದೇವ್ರು ಹೇಳಿದ್ದನ್ನ ಜನರ ಎದುರು ಹೇಳುವಾಗ ತಪ್ಪಾಗಬಾರ್ದಲ್ವಾ? ಹಾಗೆ ದೇವರೇ ಕಳಿಸಿದ ಪ್ರಧಾನಿ, ದೇವರೇ ದಯಪಾಲಿಸಿರುವ ಅಷ್ಟೊಂದು ಶಕ್ತಿ ಇರೋ ಪ್ರಧಾನಿ ಪ್ರತಿ ರಾಜ್ಯದ ಜನರ ಬಳಿ ಹೋಗಿ ವೋಟ್ ಕೇಳ್ತಾರೆ. ದೇವರೇ ಕಳಿಸಿದ ಪ್ರಧಾನಿ ಮೊನ್ನೆ ಕರ್ನಾಟಕಕ್ಕೂ ಬಂದು ಲೈಂಗಿಕ ದೌರ್ಜನ್ಯದ ವಿಡಿಯೋಗಳ ನಾಯಕ ಪ್ರಜ್ವಲ್ ರೇವಣ್ಣ ಪರವಾಗಿಯೂ ಮತ ಕೇಳಿದ್ರು. ಹಾಸನ लोकसभा से एनडीए के श्री प्रज्वल रेवन्ना आने वाली 26 अप्रैल को इनके लिए आपका हर वोट मोदी को मजबूती देगा. ಅಲ್ಲದೆ ಪ್ರಜ್ವಲ್ ರೇವಣ್ಣಗೆ ನೀವು ಕೊಡೋ ಒಂದೊಂದು ಮತವು ಪ್ರಧಾನಿ ಮೋದಿಗೆ ನೀವು ತುಂಬೋ ಶಕ್ತಿಯಾಗಿದೆ ಅಂತ ಅಂದ್ರು. ದೇವರೇ ಕೊಟ್ಟ ಶಕ್ತಿ ಮೈತುಂಬ ಇದ್ರು ಮತ್ತು ಅವರು ಕರ್ನಾಟಕದ ಜನರ ಬಳಿ ಬಂದು ಶಕ್ತಿಯನ್ನ ಬೇಡ್ತಾ ಇದ್ರು. ಎಷ್ಟು ಸರಳತೆ ಮತ್ತು ವಿನಯ ಅಲ್ವಾ? ಆದರೂ ಈಗ ಇಲ್ಲೊಂದು ಟೆಕ್ನಿಕಲ್ ಸಮಸ್ಯೆ ಕಾಣಿಸ್ತಿದೆ. ಜನಪ್ರತಿನಿಧಿಗೆ ತಾನು ಪರಮಾತ್ಮನ ಪ್ರತಿನಿಧಿ ಅಂತ ಈಗ ಮನವರಿಕೆ ಆಗಿದೆ. ಹೀಗಿರುವಾಗ ಪ್ರಜಾತಂತ್ರವನ್ನ ಪ್ರಜೆಗಳ ಲೋಕದಿಂದ ತೆಗೆದು ಪರಮಾತ್ಮನ ಲೋಕಕ್ಕೆ ಶಿಫ್ಟ್ ಮಾಡಬೇಕಾಗತ್ತೆ. ಆಗದು ಪರಮಾತ್ಮ ತಂತ್ರ ಆಗತ್ತೆ. ಬಹುಶಃ ಈ ಕೆಲಸವನ್ನೇ ಪರಮಾತ್ಮನ ಪ್ರತಿನಿಧಿಯಾಗಿರುವ ಪ್ರಧಾನಿ ಮತ್ತವರ ಸಂಘ ಪರಿವಾರದ ಜನ ಕಳೆದ 10 ವರ್ಷಗಳಿಂದ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ತೀರಾ ಸಾಮಾನ್ಯರಾದ ನಮಗೆ ದೇವರು ಕಳಿಸಿದ ಪ್ರಧಾನಿಯ ಈ ಒದ್ದಾಟಗಳು ಅರ್ಥ ಆಗ್ಲೇ ಇಲ್ಲ ನೋಡಿ. ಅವರು ಸಂವಿಧಾನ ತಿದ್ದುಪಡಿ ಮಾಡಿ ಪ್ರಜಾಪ್ರಭುತ್ವ ಅನ್ನೋದನ್ನ ಅಲ್ಲಿಗೆ ಶಿಫ್ಟ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದು ಮತ್ತು ಅದಕ್ಕಾಗಿ 400ಕ್ಕೂ ಹೆಚ್ಚು ಸೀಟಿನಿಂದ ಗೆಲ್ಸಿ ಅಂತ ಹೇಳ್ತಿದ್ದು. ಅನಂತಕುಮಾರ್ ಹೆಗಡೆ ಅಂತವರು ಹೇಳಿದ ಮೇಲಷ್ಟೇ ನಮಗೆ ಅದು ಸ್ವಲ್ಪ ಅರ್ಥ ಆಗಿತ್ತು. ಆದರೆ ಇನ್ನೂ ಒಂದು ಪ್ರಶ್ನೆ ಇಲ್ಲಿ ತೀರಾ ಸಾಮಾನ್ಯರಾದ ನಮ್ಮನ್ನು ಕಾಡುತ್ತೆ. ಚುನಾವಣೆ ನಡೀತಿರೋದು ಈ ಲೋಕಕ್ಕೋಸ್ಕರನಾ ಅಥವಾ ಆ ಲೋಕಕ್ಕೋಸ್ಕರನಾ? ಈ ಲೋಕದ ಜನರನ್ನ ಆಯ್ಕೆ ಮಾಡೋದು ಅಥವಾ ಆ ಲೋಕಕ್ಕೆ ಕಳಿಸ್ಬೇಕಾದವರನ್ನ ಆರಿಸೋದು ಅನ್ನೋದು ಮತ್ತೊಂದು ಗೊಂದಲ. ಆದರೆ ರಾಹುಲ್ ಗಾಂಧಿ ಅವರು ದೇವರು ಕಳಿಸಿದ ಪ್ರಧಾನಿ ಬಗ್ಗೆ ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ಮೇಲೆ ಕೊಂಚ ಸಮಾಧಾನ ಆಗುತ್ತೆ. ಕನ್ನಯ್ಯ ಕುಮಾರ್ ಪರವಾಗಿ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಅವರು ಕನ್ನಯ್ಯ ಕುಮಾರ್ ಅವರನ್ನ ಉದಾಹರಣೆಯನ್ನಾಗೇ ತೆಗೆದುಕೊಂಡು ಮಾತಾಡಿದ್ರು. ಕನ್ನಯ್ಯ ಕುಮಾರ್ ಅವರಿಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಜ್ಞಾನ ಇದೆ. ಆದರೆ ಅವರೇನಾದರೂ ಬಂದು ನನ್ನ ಬಳಿ ನಾನು ಜೈವಿಕನಲ್ಲ, ದೇವರೇ ನನ್ನನ್ನು ಕಳಿಸಿದ್ದಾನೆ ಅಂತ ಹೇಳಿದ್ರೆ ದಯವಿಟ್ಟು ಅಪ್ಪಿತಪ್ಪಿನೂ ಇನ್ಯಾರ ಬಳಿನೂ ಹೀಗೆ ಹೇಳಿಬಿಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ಆದರೆ ಪ್ರಧಾನಿ ತಾನು ಜೈವಿಕ ಅಲ್ಲ ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ವ್ಯಂಗ್ಯವಾಡಿದ್ರು. मगर देश के प्रधानमंत्री चमचों के सामने इंटरव्यू में खुल के कहते हैं मैं बायोलॉजिकल नहीं हूं, जैसे आप सब हिंदुस्तान के की जनता सारे जीव जो बायोलॉजिकल हैं उनको नरेंद्र मोदी जी कहते हैं कि भैया आप सब बायोलॉजिकल हो, मैं बायोलॉजिकल नहीं हूं. ರಾಹುಲ್ ಗಾಂಧಿ ಅವರು ಮತ್ತೂ ಒಂದು ಮಾತನ್ನ ಹೇಳಿದ್ರು. ಅದೇನು ಅಂತಂದ್ರೆ, ಯಾರಾದ್ರೂ ನಿಮ್ಮ ಬಳಿಗೆ ಬಂದು ಹಾಗೆ ಹೇಳಿದ್ರೆ ನೀವೇನು ಹೇಳ್ತೀರಿ? ಒಂದು, ನಿನ್ನ ಕೆಲಸ ಮಾಡು, ನನ್ನ ಕೆಲಸ ಮಾಡೋದಕ್ಕೆ ಬಿಡು ಅಂತ ಹೇಳ್ತೀರಿ. ಆದರೆ ಅವರ ಭಕ್ತರು ಮಾತ್ರ ಪ್ರಧಾನಿಯನ್ನ ಈ ವಿಚಾರಕ್ಕಾಗಿನೂ ಹಾಡಿ ಹೊಗಳ್ತಾರೆ. ವಾವ್ ಎಂತ ಮಾತು ಅಂತ ಹೇಳ್ತಾರೆ ಅವರ ಭಕ್ತರು ಅಂತ ಹೇಳಿದ್ರು ರಾಹುಲ್ ಗಾಂಧಿ. मुझे परमात्मा ने ऊपर से भेजा है, मिशन के लिए भेजा है. अब अगर भैया सड़क पे आपको ये कोई कह दे तो आप उसे क्या कहोगे? उसे कहोगे भैया माफ करो, काम अपना करो, हमें अपना काम करने दो. और उनके चमचे क्या कहते हैं? वाह 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 वाह, क्या बात बोली. ಪ್ರಧಾನಿ ಮೋದಿ ಇದನ್ನ ಬಹಳ ಗಂಭೀರವಾಗಿ ಹೇಳಿದ್ದಾರೆ ಅಂತ ಅನ್ನೋದಾದ್ರೆ ನಾವೆಲ್ಲರೂ ಇದರ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾಗತ್ತೆ.
ಯಾಕಂದ್ರೆ ಪ್ರಧಾನಿಯವರು ಆಗಾಗ ಸುಳ್ಳು ಹೇಳ್ತಿದ್ದಾರೆ ಎಂಬುದು ನಮ್ಮ ತಕರಾರಾಗಿತ್ತು. ಇಲ್ಲ, ಅದು ಪರಮಾತ್ಮನೇ ಹೇಳಿಸ್ತಿರುವ ಸುಳ್ಳು. ಪ್ರಧಾನಿ ಮೋದಿ ಭೇಟಿ ಬಚಾವೋ ಪೋಸ್ಟರ್ ಅನ್ನ ಹಾಕೊಂಡು ಬರೀ ಪ್ರಚಾರ ಪಡಿತಿದ್ದಾರೆ ಹೊರತು ಅನ್ಯಾಯ, ಅತ್ಯಾಚಾರಕ್ಕೊಳಗಾದ ಹೆಣ್ಣುಮಕ್ಕಳ ಪರವಾಗಿ ನಿಲ್ತಿಲ್ಲ ಅಂತ ಆರೋಪ ಇತ್ತು. ಇಲ್ಲ, ಪರಮಾತ್ಮನೇ ನೋ ಅಂತ ಹೇಳಿದ ಮೇಲೆ ಪರಮಾತ್ಮ ಕಳಿಸಿದ ಪ್ರಧಾನಿ ತಾನೇ ಏನ್ ಮಾಡೋಕ್ ಸಾಧ್ಯ? ಮಣಿಪುರ ವರ್ಷಗಟ್ಲೆ ಹೊತ್ತಿ ಉರಿಯುವಾಗ ಇದೇ ಪ್ರಧಾನಿ ಇದ್ದು ಬದ್ದ ದೇಶಗಳನ್ನೆಲ್ಲ ಸುತ್ತ ಬಂದ್ರು, ಮಣಿಪುರಕ್ಕೆ ಮಾತ್ರ ಹೋಗ್ಲಿಲ್ಲ. ಎಲ್ಲರೂ ಇದರ ಬಗ್ಗೆ ಟೀಕೆ ಮಾಡಿದ್ರು. ಆದ್ರೂ ದೇವರೇ ಕಳಿಸಿದ ಪ್ರಧಾನಿ ಒಂದೇ ಒಂದು ಮಾತನ್ನು ಆಡ್ಲಿಲ್ಲ. ಹಾಗಂತ ಪರಮಾತ್ಮ ಕಳಿಸಿರುವ ಈ ಪ್ರಧಾನಿಯವರು ಯಾವಾಗ್ಲೂ ಮೌನವೇ ಬಂಗಾರ ಅಂತ ಅಂದ್ಕೊಂಡಿರೋರೇನೂ ಅಲ್ಲ. ಸಂಸತ್ತಿನಲ್ಲಿ ನಿಂತು ತಾಸುಗಟ್ಲೆ ಮಾತಾಡಬಲ್ಲರು ದೇವರು ಕಳಿಸಿರುವ ಪ್ರಧಾನಿ. ಯಾಕಂದ್ರೆ ದೇವರು ದಯಪಾಲಿಸಿದ ಶಕ್ತಿ ಅವರಿಂದ ಅಂತ ಮಾತಾಡ್ಸತ್ತೆ. ಕಾಂಗ್ರೆಸ್ ಅನ್ನ ಅದರ 100 ವರ್ಷಗಳ ಇತಿಹಾಸಕ್ಕಿಂತಲೂ ಸುದೀರ್ಘವಾಗಿ ಬಯ್ಯುವ ಶಕ್ತಿ ಕೂಡ ದೇವರು ಕಳಿಸಿದ ಪ್ರಧಾನಿಯವರಿಗಿದೆ. ದೇವರು ಕಳಿಸಿರುವ ಈ ಪ್ರಧಾನಿಯ ಈ ಲೋಕದ ರಾಜಕೀಯ ವ್ಯವಹಾರಕ್ಕಾಗಿ ಇರುವ ಅವರ ಪಾರ್ಟಿ ಬಿಜೆಪಿ. ಈ ಪಾರ್ಟಿಯ ಸಂಬಿತ್ ಪಾತ್ರ ಅನ್ನುವ ಒಂದು ಆತ್ಮವಂತೂ ಪುರಿ ಜಗನ್ನಾಥನೇ ಮೋದಿಯ ಭಕ್ತ ಅಂತ ಹೇಳಿದ್ದಕ್ಕೆ ಇಡೀ ಒಡಿಯ ಸಮೂಹವೇ ಕಿಡಿಕಾರ್ತು. ಯಾವ ಮಟ್ಟಿಗೆ ಜನ ಜರದ್ರು ಅಂತಂದ್ರೆ ಕಡೆಗೆ ತಡ್ಕೊಳಕ್ಕಾಗದೆ ಸಂಬಿತ್ ಪಾತ್ರ ಎನ್ನುವ ಈ ಆತ್ಮ 3 ದಿನ ಉಪವಾಸದ ರುಚಿ ನೋಡಿ ಪ್ರಾಯಶ್ಚಿತ್ತ ಮಾಡಿಕೊಂಡ ಸುದ್ದಿ ಬಂತು. ದೇವರು ಕಳಿಸಿದ ಪ್ರಧಾನಿ ಕಡೆಯಿಂದ ಈ ಬಗ್ಗೆ ಯಾವುದೇ ಮಾತು ಬಂದಿಲ್ಲ. ದೇವರೇ ಕಳಿಸಿದ ಪ್ರಧಾನಿಗೆ ಎಂತ ಅಗ್ನಿ ಪರೀಕ್ಷೆ ನೋಡಿ. ಸ್ವತಃ ಎಲೆಕ್ಷನ್ ನಿಲ್ಬೇಕು, ಜನರ ಬಳಿ ಮತ ಕೇಳಬೇಕು. ಈ ದೇಶದ ಆಧ್ಯಾತ್ಮಿಕ ಸಂದರ್ಭದಲ್ಲಿ ಹಿಂದೆಂದಾದ್ರೂ ದೇವರ ಪ್ರತಿನಿಧಿ ಎಲೆಕ್ಷನ್ಗೆ ನಿಂತಿದ್ದು ಇತ್ತೋ ಇಲ್ವೋ ಗೊತ್ತಿಲ್ಲ. ಜನರ ಬಳಿ ವೋಟ್ ಕೇಳಿದ್ದಿತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಈ ಪ್ರಧಾನಿಯಂತೂ ಎಲ್ಲರ ಪರವಾಗಿಯೂ ವೋಟ್ ಕೇಳೋಕೆ ಓಡೋಡಿ ಬರ್ತಾರೆ. ದೇಶದ ತುಂಬ ಅವರದ್ದೇ ಪೋಸ್ಟರ್ಗಳು, ದೇಶದ ತುಂಬ ಅವರೊಬ್ಬರೇ ಅವರ ಪಕ್ಷದ ಅಭ್ಯರ್ಥಿ ಏನು ಅಂತ ಅನ್ಸುತ್ತೆ. ಇದ್ರೂ ಇರ್ಬೋದು, ಯಾಕಂದ್ರೆ ಅವರಿಂದ ಕೆಲಸ ಮಾಡಿಸೋದಕ್ಕೆ ಅಲ್ವಾ ದೇವರೇ ಶಕ್ತಿಯನ್ನು ತುಂಬಿ ಕಳಿಸಿರೋದು. ಆದರೆ ಜನರ ನಡುವೆ ಪರಮಾತ್ಮನ ರೂಪದಲ್ಲಿರುವ ಪ್ರಧಾನಿ ರೈತರ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳು ಡಬಲ್ ಮಾಡಲೇ ಇಲ್ಲ. ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಯುವಕರನ್ನ ಮರಳು ಮಾಡಿ ಈಗ ಪಕೋಡ ಮಾರೋದು ಕೂಡ ಉದ್ಯೋಗ ಅಂತ ಹೇಳ್ತಾರೆ. ಹಾಗೆ ಹೇಳ್ತಿರೋದನ್ನ ನೋಡಿದ್ರೆ ಈ ಪ್ರಧಾನಿಯನ್ನ ಕಳಿಸಿದ ಪರಮಾತ್ಮ ಯಾವ ಯುಗದಲ್ಲಿ ಪಕೋಡದ ರುಚಿ ನೋಡಿದ್ದಿರಬಹುದು ಅಂತ ನಮ್ಗೆ ಅಚ್ಚರಿ ಆಗುತ್ತೆ. ಪರಮಾತ್ಮನ ಪ್ರತಿನಿಧಿಯೇ ಇಲ್ಲಿರುವಾಗ IITಯಲ್ಲಿ 2024ರ ಬ್ಯಾಚ್ನ 38% ಪದವೀಧರರು ಇನ್ನೂ ಕೆಲಸಕ್ಕಾಗಿ ಕಾಯ್ತಾ ಇದ್ರು. ಯಾಕೆ ಅವರಿಗೆ ಕೆಲಸ ಸಿಗ್ತಾ ಇಲ್ಲ? ಪರಮಾತ್ಮನ ಪ್ರತಿನಿಧಿಯ ವಾರಣಾಸಿ ಕ್ಷೇತ್ರವಿರುವ UPಯಲ್ಲೇ ಲಕ್ಷಾಂತರ ಉನ್ನತ ಪದವೀಧರರು ಕಚೇರಿ ಜವಾನನ ಕೆಲಸ ಸಿಕ್ಕಿದ್ರೂ ಸಾಕು ಅಂತ ಅರ್ಜಿ ಹಾಕಿದ್ದಾರೆ. ಅವರದ್ದೇನ್ ಕತೆ? ಪ್ರತಿಷ್ಠಿತ IIT ಮಂದಿಗೆ ಕೆಲಸ ಸಿಗದಿರುವಾಗ ಪರಮಾತ್ಮನ ಪ್ರತಿನಿಧಿ ಇನ್ನೂ ಇತರ ಸಾಮಾನ್ಯರಿಗೆ ಉದ್ಯೋಗ ಕೊಡಿಸೋದು ಯಾವಾಗ? ದೇವರು ಕಳಿಸಿದ ಈ ಪ್ರಧಾನಿ ಸೆಂಗೋಲನ ಹಿಡ್ಕೊಂಡು ಪೋಸ್ ಕೊಡ್ತಾರೆ. ನವಿಲುಗರಿ ಹಿಡ್ಕೊಂಡು ಸಮುದ್ರದಾಳಕ್ಕೆ ಹೋಗಿ ದ್ವಾರಕಾ ನಗರಿಯ ಅವಶೇಷಗಳಿಗೆ ಪೂಜೆ ಮಾಡ್ತಾರೆ. ಇದೇ ಪ್ರಧಾನಿ ಮೋದಿ ರಾಮಲಲ್ಲನ ಕೈ ಹಿಡ್ಕೊಂಡು ಆತನನ್ನ ಮಂದಿರದವರೆಗೂ ಕರೆದೊಯ್ಯುವ ಚಿತ್ರವನ್ನು ಕೂಡ ನಾವೆಲ್ಲರೂ ಕಣ್ಣಾರೆ ಕಂಡು ಧನ್ಯರಾಗಿದ್ದೇವೆ. ಪ್ರಧಾನಿಗಿಂತಲೂ ಹೆಚ್ಚಾಗಿ ಪುರೋಹಿತನ ರೂಪದಲ್ಲಿ ಕಾಣಿಸ್ಕೊಳ್ಳೋದ್ರಲ್ಲೇ ಕಳೆದ ದೇವರು ಕಳಿಸಿದ ಈ ಪ್ರಧಾನಿ ಇನ್ನೂ 5 ವರ್ಷ ಎಕ್ಸ್ಟೆನ್ಷನ್ ಕೊಡಿ ಅಂತ ಮತ್ತೊಮ್ಮೆ ಜನರಲ್ಲಿ ಕೇಳ್ತಿರೋದನ್ನ ನೋಡಿದ್ರೆ ಪರಮಾತ್ಮ ಎಲ್ಲ ಬಿಟ್ಟು ಬಿಸ್ನೆಸ್ಗೆ ಇಳಿದ್ನಾ ಅಂತ ಅನುಮಾನ ಬರುತ್ತೆ. ಪ್ರಧಾನಿ ಮೋದಿಯನ್ನ ಗೆಲ್ಲಿಸಿ ಸಂಸತ್ತಿಗೆ ಕಳಿಸಿದ್ದು, ಪ್ರಧಾನಿ ಮಾಡಿದ್ದು, ಅದಕ್ಕೂ ಮೊದಲು CM ಮಾಡಿದ್ದು ತಾವು ಅಂತ ಭಾವಿಸಿದ್ದ ಜನರಿಗೂ ಈಗ ಶಾಕ್ ಆಗಿರ್ಬೋದು. ತನ್ನನ್ನ ದೇವರೇ ಮೇಲಿಂದ ಕಳಿಸಿರೋದಾಗಿ ಪ್ರಧಾನಿ ಹೇಳಿದ ಮೇಲೆ ಈಗ ಜೂನ್ 1ನೇ ತಾರೀಕು ವಾರಣಾಸಿಯಲ್ಲಿ ಮತದಾನ ನಡೆಯುವಾಗ ನಮಗೇನ್ ಕೆಲಸ ಅನ್ನೋ ಭಾವನೆ ಅಲ್ಲಿನ ಜನರಲ್ಲಿ ಬಂದರೂ ಬರ್ಬೋದು. ದೇವರೇ ಕಳಿಸಿರುವ ಪ್ರಧಾನಿಯನ್ನ ಜನ ಈ ಬಾರಿ ಎಲ್ಲಿಗೆ ಕಳಿಸಬಹುದು ಅನ್ನೋದು ಜೂನ್ 4ಕ್ಕೆ ಗೊತ್ತಾಗತ್ತೆ. ಅಲ್ಲಿಯವರೆಗೂ ಆ ಪರಮಾತ್ಮನಿಗೆ ನಮಸ್ಕಾರ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.